ಎಲ್ಲೆಲ್ಲಿ ಮೂರು ಭಾರವಾಗುತ್ತದೆ, ಎಲ್ಲೆಲ್ಲಿ ನೀರು ಕೆಸರಿನಿಂದ ದಾರಿ ಕೆಟ್ಟು ಮಾರ್ಗ ಕಠಿಣವಾಗುತ್ತದೆ, ಅಲ್ಲಲ್ಲಿ ಬೇರೆಯವುಗಳಿಂದ ಅಸಾಧ್ಯವಾದುದರಿಂದ ಕರಿ ಎತ್ತನ್ನು ಹೂಡುತ್ತಾರೆ, ಅದು ಆ ಭಾರವನ್ನು ಎಳೆಯುತ್ತದೆ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಾಸಿಸುತ್ತಿರುವಾಗ ಯಮಕ ಪ್ರಾತಿಹಾರ್ಯ ವಿಷಯದಲ್ಲಿ ಹೇಳಿದರು. ಅದು 13ನೆಯ ಪರಿಚ್ಛೇದದಲ್ಲಿ ದೇವಾರೋಹಣದೊಂದಿಗೆ ಸರಭಮೃಗ ಜಾತಕದಲ್ಲಿ ಪುನಃ ಬರುತ್ತದೆ. ಇಂದಿನ ಕಥೆ ಹೀಗಿರುವುದು. ಸಮ್ಯಕ್ ಸಂಬುದ್ಧರು ಯಮಕ ಪ್ರಾತಿಹಾರ್ಯ ಮಾಡಿ, ಅಂದರೆ ಒಂದು ಕಡೆಯಿಂದ ನೀರು ಮತ್ತೊಂದು ಕಡೆಯಿಂದ ಬೆಂಕಿ ಹೊರಡುವುದು, ಈ ರೀತಿಯಾಗಿ ಜೊತೆಯಾಗಿ ಉಂಟಾಗುವಂತಹ ಒಂದು ಅಲೌಕಿಕ ಪ್ರಕ್ರಿಯೆ ಅದು. ಈ ಯಮಕ ಪ್ರತಿಹಾರ್ಯ ಮಾಡಿ ದೇವಲೋಕದಲ್ಲಿದ್ದು ಮಹಾಪಮಾರಣೆಯ ನಂತರ ಸಂಕಿಸ್ಸ ನಗರ ದ್ವಾರದಲ್ಲಿ ಇಳಿದು ಬಹಳ ಮಂದಿ ಅನುಯಾಯಿಗಳೊಂದಿಗೆ ಜೇತವನವನ್ನು ಪ್ರವೇಶಿಸಿದ ಮೇಲೆ ಧರ್ಮಸಭೆಯಲ್ಲಿ ಕುಳಿತಿದ್ದ ಭಿಕ್ಷುಗಳು ತಥಾಗತನ ಗುಣಗಾನ ಮಾಡತೊಡಗಿದರು. ಮಿತ್ರರೇ, ತಥಾಗತರು ಅಸಮ ಬಲಶಾಲಿಗಳು. ತಥಾಗತರು ಹೊರುವಷ್ಟು ಭಾರವನ್ನು ಹೊರುವವರು ಬೇರೆ ಯಾರೂ ಇಲ್ಲ. ಉಳಿದ 6 ಮಂದಿ ಶಾಸ್ತರು ನಾವೇ ಪ್ರತಿಹಾರ್ಯ ಮಾಡುವೆವು ಎಂದು ಹೇಳಿದರು. ಒಂದೇ ಒಂದು ಪ್ರಾತಿಹಾರ್ಯವನ್ನು ಮಾಡಲಿಲ್ಲ. ಅಬ್ಬಾ, ನಮ್ಮ ಶಾಸ್ತರು ಅಸಮ ಬಲಶಾಲಿಗಳು ಎಂದಾಗ ಶಾಸ್ತರು, ಭಿಕ್ಷುಗಳೇ, ಈಗ ಇಲ್ಲಿ ಕುಳಿತುಕೊಂಡು ಯಾವ ವಿಷಯ ಚರ್ಚಿಸುತ್ತಿರುವಿರಿ ಎಂದು ಕೇಳಿದರು. ಅವರು, ಭಂತೆ, ಬೇರಾವ ಚರ್ಚೆಯೂ ಇಲ್ಲ, ಈ ರೀತಿ ತಮ್ಮದೇ ಗುಣಗಾನ ಮಾಡುತ್ತಿದ್ದೇವೆ ಎಂದಾಗ ಶಾಸ್ತರು, ಭಿಕ್ಷುಗಳೇ, ಈಗ ನಾನು ಎಳೆದ ಭಾರವನ್ನು ಬೇರೆ ಯಾರು ಎಳೆಯಬಲ್ಲರು? ಪೂರ್ವಜನ್ಮದಲ್ಲಿ ಪಶುಯೋನಿಯಲ್ಲಿ ಹುಟ್ಟಿದ್ದರು. ನನಗೆ ನನ್ನ ಸಮನಾದ ಬಲಶಾಲಿ ಯಾರೂ ಸಿಗಲಿಲ್ಲ ಎಂದು ಪೂರ್ವಜನ್ಮದ ಕಥೆ ಹೇಳಿದರು. ಹಿಂದಿನ ಕಾಲದಲ್ಲಿ ವಾರಾಣಸಿಯಲ್ಲಿ ಬ್ರಹ್ಮದತ್ತ ಆಳುತ್ತಿದ್ದಾಗ ಬೋಧಿಸತ್ವ ಎತ್ತಿನ ಜನ್ಮವನ್ನು ಪಡೆದ. ಅವನ ಒಡೆಯರು ಅದು ಎಳೆಯ ಕರುವಾಗಿರುವಾಗಲೇ ಆ ಕರುವನ್ನು ಬಾಡಿಗೆಯ ರೂಪದಲ್ಲಿ ಒಂದು ಮುದುಕಿಗೆ ಕೊಟ್ಟುಬಿಟ್ಟರು. ಆಕೆ ಅಕ್ಕಿ ಪಾಯಸವನ್ನು ತಿನ್ನಿಸುತ್ತಾ ಆ ಕರುವನ್ನು ತನ್ನ ಮಗನಂತೆ ಸಾಕಿದಳು. ಆ ಕರುವಿಗೆ ಆರ್ಯಕಾಕಾಲಕ ಎಂದು ಹೆಸರಾಗಿತು. ಅದಕ್ಕೆ ವಯಸ್ಸಾದ ಮೇಲೆ ಅದು ಕರಿ ಬಣ್ಣದ ಹೋರಿಯಾಗಿ ಆ ಗ್ರಾಮದ ಇತರ ಎತ್ತುಗಳೊಂದಿಗೆ ಮೇಯತೊಡಗಿತು. ಅದು ಅಂದರೆ ಬೋಧಿಸತ್ವನು ಸುಶೀಲ ಸ್ವಭಾವದಿಂದ ಕೂಡಿದ್ದನು. ಗ್ರಾಮ ಚಾಲಕರು ಅದರ ಕಿವಿ, ಕೊಂಬು ಹಾಗೂ ಕೊರಳನ್ನು ಹಿಡಿದುಕೊಂಡು ನೇತು ಬೀಳುತ್ತಿದ್ದರು. ಬಾಲವನ್ನು ಹಿಡಿದುಕೊಂಡು ಆಡುತ್ತಿದ್ದರು. ಬೆನ್ನಿನ ಮೇಲೆ ಸವಾರಿ ಮಾಡುತ್ತಿದ್ದರು. ಅದು ಒಂದು ದಿನ, ನನ್ನ ತಾಯಿ, ನನ್ನನ್ನು ಸಾಕಿದ ಆ ಮುದುಕಿ ದರಿದ್ರಳಾಗಿದ್ದಾಳೆ. ಆಕೆ ನನ್ನನ್ನು ಬಹಳ ಕಷ್ಟದಿಂದ ತನ್ನ ಮಗನ ರೀತಿಯಲ್ಲಿ ಸಾಕಿದ್ದಾಳೆ. ನಾನು ಕೂಲಿ ಮಾಡಿ ಇವಳ ಬಡತನವನ್ನು ಏಕೆ ನಿವಾರಿಸಬಾರದು ಎಂದು ಯೋಚಿಸಿತು. ಅಂದಿನಿಂದ ಅದು ಕೂಲಿಯನ್ನು ಹುಡುಕುತ್ತಾ ಅಲೆಯುತ್ತಿತ್ತು. ಒಂದು ದಿನ ಒಬ್ಬ ಧನಿಕ ವ್ಯಾಪಾರಿಯ ಮಗನ 500 ಗಾಡಿಗಳು ಒಂದು ವಿಷಮ ತೀರ್ಥದಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡವು. ಅವನ ಎತ್ತುಗಳು ಗಾಡಿಗಳನ್ನು ಎಳೆದು ತೆಗೆಯಲು ಅಸಮರ್ಥವಾದವು. 500 ಗಾಡಿಗಳ ಎತ್ತುಗಳನ್ನು ಒಂದು ನೊಗಕ್ಕೆ ಕಟ್ಟಿದರೂ ಒಂದು ಗಾಡಿಯನ್ನು ಅವು ಎಳೆಯಲಾರದಾದವು. ಆಗ ಬೋಧಿಸತ್ವ ಇತರ ಹಳ್ಳಿಯ ದನಗಳೊಂದಿಗೆ ಆ ತೀರ್ಥದ ಸಮೀಪದಲ್ಲಿಯೇ ಮೇಯುತ್ತಿದ್ದ. ವರ್ತಕ ಪುತ್ರ ಗೋಶಾಸ್ತ್ರಜ್ಞನೂ ಆಗಿದ್ದ. ಅವನು ಈ ಎತ್ತುಗಳಲ್ಲಿ ಈ ಗಾಡಿಗಳನ್ನು ಎತ್ತಿ ಎಳೆಯಬಲ್ಲ ಯಾವುದಾದರೂ ವೃಷಭವಿರುವುದೋ ಇಲ್ಲವೋ ಎಂದು ಯೋಚಿಸಿ ನೋಡುತ್ತಿರುವಾಗ ಈ ವೃಷಭ ತನ್ನ ಗಾಡಿಗಳನ್ನು ಎತ್ತಿ ಎಳೆಯಬಲ್ಲದು ಎಂದು ಭಾವಿಸಿ ಗೊಲ್ಲರನ್ನು ಕುರಿತು, ಇದರ ಒಡೆಯ ಯಾರು? ನಾನು ಇದನ್ನು ಈ ಗಾಡಿಗಳಿಗೆ ಕಟ್ಟುತ್ತೇನೆ. ಗಾಡಿಗಳನ್ನು ಎತ್ತಿದ ಮೇಲೆ ಒಡೆಯನಿಗೆ ಇದರ ಸಂಭಾವನೆಯನ್ನು ಕೊಡುತ್ತೇನೆ ಎಂದು ಹೇಳಿದ. ಆ ಗೊಲ್ಲರು, ಈ ಸ್ಥಳದಲ್ಲಿ ಇದರ ಒಡೆಯನಿಲ್ಲ, ಇದನ್ನು ಹಿಡಿದುಕೊಂಡು ಕಟ್ಟಿಕೊಳ್ಳಿ ಎಂದು ಉತ್ತರಿಸಿದರು. ಬೋಧಿಸತ್ವನಿಗೆ ಮೂಗುದಾರ ಹಾಕಿ ಎಳೆದು ತರುವುದು ಆತನಿಂದ ಆಗಲಿಲ್ಲ. ಆಗ ಬೋಧಿಸತ್ವ ವೇತನ ಎಷ್ಟು ಎಂದು ಹೇಳಿದ ಮೇಲೆ ಹೋಗುವೆ ಎಂದು ಯೋಚಿಸಿ ಹೋಗಲಿಲ್ಲ. ವರ್ತಕ ಪುತ್ರ ಅವನ ಅಭಿಪ್ರಾಯವನ್ನು ತಿಳಿದು, ಸ್ವಾಮಿ,
ನೀನು ಗಾಡಿಗಳನ್ನು ಎಳೆದು ತಂದುಕೊಟ್ಟ ಮೇಲೆ ಒಂದೊಂದು ಗಾಡಿಗೆ ಎರಡೆರಡು ಕಹಾಪಣಗಳಂತೆ 1,500 ಗಾಡಿಗಳಿದ್ದವಲ್ಲವೇ? ಆದ್ದರಿಂದ 1,000 ಕಹಾಪಣಗಳನ್ನು ಕೊಡುವೆನೆಂದು ಹೇಳಿದ. ಆಗ ಬೋಧಿಸತ್ವ ತಾನಾಗಿಯೇ ಹೋದ. ಜನ ಅವನನ್ನು ಗಾಡಿಗೆ ಹೂಡಿದರು. ಅವನು ಒಂದೇ ಸಾರಿಗೆ ಗಾಡಿಯನ್ನು ಎಳೆದು ಭೂಮಿಯ ಮೇಲೆ ತಂದು ಬಿಟ್ಟ. ಅಂದರೆ ಆ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಎಲ್ಲ ಗಾಡಿಗಳನ್ನು ಎಳೆದು ಭದ್ರವಾದ ನೆಲದ ಮೇಲೆ ತಂದು ಬಿಟ್ಟ. ಇದೇ ರೀತಿ ಎಲ್ಲ ಗಾಡಿಗಳನ್ನು ಎತ್ತಿಕೊಟ್ಟ. ವರ್ತಕ ಪುತ್ರ ಒಂದು ಗಾಡಿಗೆ 1ರ ಲೆಕ್ಕದಂತೆ 500 ಕಹಾಪಣಗಳ ಪೊಟ್ಟಣವನ್ನು ಮಾಡಿ ಅದರ ಕೊರಳಿಗೆ ಕಟ್ಟಿದ. ಬೋಧಿಸತ್ವ ಇವನು ನನಗೆ ನಿರ್ಧಾರವಾಗಿರುವ ಭತ್ಯವನ್ನು ಕೊಡುತ್ತಿಲ್ಲ, ಆದುದರಿಂದ ಈಗ ಇವನನ್ನು ಹೋಗಲು ಬಿಡುವುದಿಲ್ಲ ಎಂದು ಯೋಚಿಸಿ ಎಲ್ಲಕ್ಕಿಂತ ಮುಂದಿನ ಗಾಡಿಯ ಮುಂದೆ ಬಂದು ದಾರಿಗೆ ಅಡ್ಡಲಾಗಿ ನಿಂತುಬಿಟ್ಟಿತು. ಎಷ್ಟು ಪ್ರಯತ್ನಪಟ್ಟರೂ ಅವನನ್ನು ಅಲುಗಿಸಲಾಗಲಿಲ್ಲ. ತನಗೆ ಕಡಿಮೆ ಕೂಲಿಯನ್ನು ಕೊಡಲಾಗಿದೆ ಎಂಬುದನ್ನು ಇದು ಅರಿತಿರುವಂತೆ ಕಾಣುತ್ತದೆ ಎಂದು ವರ್ತಕ ಪುತ್ರ ಯೋಚಿಸಿ ಒಂದು ಬಟ್ಟೆಯಲ್ಲಿ 1,000 ಗಂಟನ್ನು ಕಟ್ಟಿ, ಇದು ನೀನು ಗಾಡಿಗಳನ್ನು ತೆಗೆದುಕೊಟ್ಟಿದ್ದಕ್ಕೆ ಕೂಲಿ ಎಂದು ಹೇಳಿ ಅದನ್ನು ಕೊರಳಲ್ಲಿ ನೇತು ಹಾಕಿದ. ಅದು 1,000 ಗಂಟನ್ನು ತೆಗೆದುಕೊಂಡು ತಾಯಿಯ ಬಳಿಗೆ, ಆ ತನ್ನನ್ನು ಸಾಕುತ್ತಿದ್ದ ಮುದುಕಿಯ ಬಳಿಗೆ ಹೊರಟು ಬಂದಿತು. ಗ್ರಾಮದ ಬಾಲಕರು ಆರ್ಯಕ ಕಾಲಕನ ಕೊರಳಿನಲ್ಲಿ ಕಟ್ಟಿರುವುದನ್ನು ತೆಗೆದುಕೊಳ್ಳರು ಅದರ ಹತ್ತಿರಕ್ಕೆ ಬರತೊಡಗಿದರು. ಅದು ಅವರನ್ನು ದೂರ ಓಡಿಸಿ ತಾಯಿಯ ಬಳಿಗೆ ಬಂದಿತು. 500 ಗಾಡಿಗಳನ್ನು ಎತ್ತಿದ್ದುದರಿಂದ ಕೆಂಪಾದ ಕಣ್ಣುಗಳಿಂದ ಆಯಾಸ ವ್ಯಕ್ತವಾಯಿತು. ಆ ಉಪಾಸಿಕೆ ಅದರ ಕೊರಳಲ್ಲಿ 1,000 ಹಣದ ಚೀಲವನ್ನು ನೋಡಿ, ಕಂದ, ಇದು ನಿನಗೆ ಎಲ್ಲಿ ಸಿಕ್ಕಿತು ಎಂದು ಕೇಳಿ ಅನಂತರ ಹಳ್ಳಿಯ ಹುಡುಗರಿಂದ ವಿಷಯವನ್ನು ತಿಳಿದು, ಕಂದ, ನಾನು ನಿನ್ನ ದುಡಿಮೆಯಿಂದ ಜೀವಿಸುವಷ್ಟು ಬಡವಿಯೇ, ನೀನು ಏಕೆ ಈ ಕಷ್ಟವನ್ನು ಅನುಭವಿಸಿದೆ ಎಂದು ಹೇಳಿ ಬೋಧಿಸತ್ವನಿಗೆ ಬಿಸಿ ನೀರಿನಿಂದ ಸ್ನಾನ ಮಾಡಿಸಿ ಇಡೀ ಶರೀರದ ಮೇಲೆ ಎಣ್ಣೆಯನ್ನು ಸವರಿ ನೀರು ಕುಡಿಸಿ ಒಳ್ಳೆಯ ಭೋಜನ ಮಾಡಿಸಿದಳು. ಅನಂತರ ಆಯಸ್ಸು ತೀರಿದ ಮೇಲೆ ಮುದುಕಿ ಬೋಧಿಸತ್ವ ಸಹಿತ ಕರ್ಮಾನುಸಾರ ಪರಲೋಕವನ್ನು ಸೇರಿದಳು. ಶಾಸ್ತ್ರರು ಹೇಳುತ್ತಾರೆ, ಭಿಕ್ಷುಗಳೇ, ತಥಾಗತ ಕೇವಲ ಈಗ ಮಾತ್ರ ಅಸಮ ಬಲಶಾಲಿಯಲ್ಲ, ಹಿಂದೆಯೂ ಅಸಮ ಬಲಶಾಲಿಯೇ ಆಗಿದ್ದ ಎಂದು ಈ ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಜೋಡಿಸಿ ಅಭಿಸಂಬುದ್ಧರಾದ ಅವಸ್ಥೆಯಲ್ಲಿಯೇ ಮೇಲಿನ ಗಾಥೆ ಎಲ್ಲೆಲ್ಲಿ 3 ಭಾರವಾಗುತ್ತದೆ, ಎಲ್ಲೆಲ್ಲಿ ನೀರು ಕೆಸರಿನಿಂದ ದಾರಿ ಕೆಟ್ಟು ಮಾರ್ಗ ಕಠಿಣವಾಗುತ್ತದೆ, ಅಲ್ಲಲ್ಲಿ ಬೇರೆಯವುಗಳಿಂದ ಅಸಾಧ್ಯವಾದುದರಿಂದ ಕರಿಯತ್ತನ್ನು ಹೂಡುತ್ತಾರೆ, ಅದು ಆ ಭಾರವನ್ನು ಎಳೆಯುತ್ತದೆ ಎಂದು ಗಾಥೆಯನ್ನು ಹೇಳಿದರು. ಈ ರೀತಿ ಬುದ್ಧರು, ಭಿಕ್ಷುಗಳೇ, ಕರಿಯ ವೃಷಭನೇ ಆ ಭಾರವನ್ನು ಎಳೆಯುತ್ತಾನೆ ಎಂಬುದನ್ನು ತೋರಿಸಿ ಸಂಬಂಧವನ್ನು ಜೋಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು. ಆಗಿನ ಮುದುಕಿ ಈಗಿನ ಉತ್ಪಲವರ್ಣೆಯಾಗಿದ್ದಳು. ಆರ್ಯಕ ಕಾಲಕ ನಾನೇ ಆಗಿದ್ದೆ ಎಂದು ಬುದ್ಧರು ಕಥೆಯನ್ನು ಮುಗಿಸಿದರು. ಬುದ್ಧಂ ಶರಣಂ ಗಚ್ಚಾಮಿ.